ಬ್ರೇಕಿಂಗ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಅದ್ಯಾಕೋ ಪಾಲಿಕೆಗೆ ಶನಿಕಾಟ ಕಾಡ್ತಿದೆ ಅನ್ಸುತ್ತೆ. ಒಂದ್ ಕಡೆ ಮೇಯರ್ ಚುನಾವಣೆಗೆ ದಿನಾಂಕ ನಿಗದಿಯಾಗಿಲ್ಲ, ಮತ್ತೊಂದೆಡೆ ಬಜೆಟ್ ಮಂಡನೆ ಇಂದು ನಾಳೆ ಅನ್ನೋ ಸಂದೇಹದಲ್ಲಿ ಸಾಗ್ತಾ ಇದೆ. ಅದ್ಯಾಕೋ ಪಾಲಿಕೆ ಬಜೆಟ್ ಮಂಡನೆಗೆ ಮುಹೂರ್ತ ಕೂಡಿ ಬರ್ತಿಲ್ಲ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಫೆಬ್ರವರಿಯಲ್ಲಿ ಮಂಡನೆಯಾಗಬೇಕಿದ್ದ ಬಜೆಟ್ ಮುಂದಕ್ಕೆ ಹೋಗಿತ್ತು. ಇದೀಗ ಇದೇ 26ಕ್ಕೆ ಬಜೆಟ್ ಮಂಡನೆ ದಿನಾಂಕ ನಿಗದಿಯಾಗಿದೆ. ಆದರೆ ಲೋಕಸಭಾ ಉಪಚುನಾವಣೆ ನೀತಿ ಸಂಹಿತೆ ಅಡ್ಡಿ ಬರುವ ಸಾಧ್ಯತೆ ಇದೆ. ಆಗಸ್ಟ್ 21ರಂದು ನಡೆಯಲಿರುವ ಲೋಕಸಭಾ ಉಪಚುನಾವಣೆ ವ್ಯಾಪ್ತಿಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಆನೇಕಲ್, ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ ಕ್ಷೇತ್ರಗಳು ಒಳಪಡ್ತವೆ. ಚುನಾವಣೆಯ ನೀತಿ ಸಂಹಿತೆ ಜಾರಿ ಇರತಕ್ಕಂಥ ಸಂದರ್ಭದಲ್ಲಿ ಸುಮಾರು 16 ವಾರ್ಡ್ ಏನು BBMP ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 16 ವಾರ್ಡು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ವಾರ್ಡ್ಗಳು ಕೂಡ BBMP ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಇದಕ್ಕೂ ಸೇರಿ ಬಜೆಟನ್ನು ಮಂಡನೆ ಮಾಡಿದಂಥ ಪಕ್ಷದಲ್ಲಿ ಕೋಡ್ ಆಫ್ ಕಂಡಕ್ಟ್ನ ಉಲ್ಲಂಘನೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಇದರ ಬಗ್ಗೆ ಪಾಲಿಕೆ ಈಗಾಗಲೇ ಚುನಾವಣಾ ಆಯುಕ್ತರಿಗೆ ಪತ್ರವನ್ನು ಕೂಡ ಬರೆದಿದೆ. ರಾಜ್ಯ ಸರ್ಕಾರವೇ ಬಜೆಟ್ ಮಂಡಿಸಲು ಅನುಮೋದನೆ ನೀಡಿದೆ. ಹೀಗಾಗಿ ಬಜೆಟ್ ಮಂಡನೆಗೆ ನೀತಿ ಸಂಹಿತೆ ಅಡ್ಡಿ ಬರಲ್ಲ ಅಂತಾರೆ ಮೇಯರ್. ಅದರಿಂದ ನೀತಿ ಸಂಹಿತೆ ಈ ನಮ್ಮ ಬಜೆಟ್ಗೆ ಅಡ್ಡಿ ಆಗಲ್ಲ. ಕಾರಣ ರಾಜ್ಯ ಸರ್ಕಾರದ್ದು ಸಹ ಬಜೆಟ್ಟು ಅಲ್ಲಿ ನಡೀತಾ ಇದೆ. ಅವ್ರದ್ದು ಸಹ 31ನೇ ತಾರೀಕಿಗೆ ಅಪ್ರೂವಲ್ ಆಗುತ್ತೆ. ನಮ್ಮದು 31ಕ್ಕೆ ಅಪ್ರೂವಲ್ ಆಗಿರೋದ್ರಿಂದ ಇದು ಎಫೆಕ್ಟ್ ಆದರೆ ರಾಜ್ಯ ಸರ್ಕಾರಕ್ಕೂ ಬರಬೇಕು. ಯಾಕೆಂದರೆ ಸುಮಾರು 14 ಕ್ಷೇತ್ರ. ಮತ್ತೊಂದೆಡೆ BBMP ಆಯುಕ್ತರು ಚುನಾವಣಾ ಆಯೋಗಕ್ಕೆ ಬಜೆಟ್ ಕುರಿತಾಗಿ ಪತ್ರ ಬರೆದಿದ್ದಾರೆ. ಹೀಗಾಗಿ 26ರಂದು ನಿಗದಿಯಾಗಿರೋ ಬಜೆಟ್ ಭವಿಷ್ಯ ಚುನಾವಣಾ ಆಯೋಗದ ಮೇಲಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಹಾಗೂ ಮಹೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಬೆಂಗಳೂರಿನ ಜನರಿಗೊಂದು ಶಾಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ 72% ಮನೆಗೆ ಬರೋ ನೀರು ಕಲುಷಿತ. ಇದು ಜನಾಗ್ರಹ ಸ್ವಯಂ ಸೇವಾ ಸಂಸ್ಥೆಯು ನಗರದ 198 ವಾರ್ಡ್ಗಳಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ ಬೆಳಕಿಗೆ ಬಂದಿದೆ. ಬೆಂಗಳೂರಿಗರೇ ಹುಷಾರ್, ನೀವು ಕುಡಿಯೋ ನೀರು ಶುದ್ಧವಾಗಿದೆಯಾ? ನೀವು ಕುಡಿಯೋ ನೀರೇ ನಿಮ್ಮ ಆರೋಗ್ಯಕ್ಕೆ ಕುತ್ತು ತಂದಿದ್ದು ಜೋಕೆ. ಯಾಕಂದ್ರೆ BBMP ವ್ಯಾಪ್ತಿಯ 72% ಮನೆಗಳಿಗೆ ಪೂರೈಕೆಯಾಗುವ ಕುಡಿಯುವ ನೀರು ಕಲುಷಿತವಾಗಿರುವ ಆಘಾತಕಾರಿ ಸಂಗತಿ ಬಹಿರಂಗಗೊಂಡಿದೆ. ಜನಾಗ್ರಹ ಸ್ವಯಂ ಸೇವಾ ಸಂಸ್ಥೆಯು 198 ವಾರ್ಡ್ಗಳಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟ ಅಳೆಯುವ ಉದ್ದೇಶದಿಂದ ನಡೆಸಿದ ಸಮೀಕ್ಷೆಯಲ್ಲಿ ವಾರ್ಡ್ ಗುಣಮಟ್ಟ ಅಂಕದಿಂದ ಈ ಸಂಗತಿ ಬೆಳಕಿಗೆ ಬಂದಿದೆ. ಜನಾಗ್ರಹ ಸಂಸ್ಥೆಯು 6 ತಿಂಗಳ ಕಾಲ ಸಮೀಕ್ಷೆ ನಡೆಸಿ ಈ ವರದಿ ಸಿದ್ಧಪಡಿಸಿದೆ. ಒಟ್ಟು 7,910 ಮನೆಗಳಲ್ಲಿ ನೀರು ಸಂಗ್ರಹಿಸಿ ಪರೀಕ್ಷಿಸಲಾಗಿದೆ. ಈ ಪೈಕಿ 5,734 ಮನೆಗಳಲ್ಲಿ 72% ನೀರು ಕಲುಷಿತವಾಗಿರುವುದು ಕಂಡುಬಂದಿದೆ. ನೀರಿನ ಗುಣಮಟ್ಟದಲ್ಲಿ ದೇವಸಂದ್ರ ವಾರ್ಡ್ 10 ಅಂಕಗಳನ್ನು ಪಡೆದಿದ್ರೆ 19 ವಾರ್ಡ್ಗಳು 0 ಅಂಕ ಪಡೆದಿವೆ. ಈ ನೀರು ಕೇವಲ ಜಲಮಂಡಳಿಯ ನೀರಲ್ಲ, ಅದು ಕಾವೇರಿ ನೀರು ಆಗಿರಬಹುದು ಅಥವಾ ಟ್ಯಾಂಕರ್ ನೀರು ಆಗಿರಬಹುದು. ಆದರೆ ಜನರು ಮಾತ್ರ ನೀರಿನಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ ಅಂತಾರೆ. ನಾವು ಬೋರ್ ನೀರು ಉಪಯೋಗಿಸ್ತೀವಿ. ಮಾಮೂಲಿ ಇದು ಕಾರ್ಪೊರೇಷನ್ ಏನು ಇದು ಮಾಡಲ್ಲ, ನಾವು ಕಾಯಿಸಿ ಬಿಸಿ ಮಾಡಿ ಕುಡಿತೀವಿ. ಇದರಿಂದ ಏನು ಪ್ರಾಬ್ಲಮ್ ಏನಾಗಿಲ್ಲ ನಮಗೆ. ನೀರು ಬೋರ್ವೆಲ್ ನೀರು, ಆ ಬೋರ್ವೆಲ್ ನೀರು ನಾವು ಫಿಲ್ಟ್ರ್ ಮಾಡ್ತೀವಿ. ಕಾವೇರಿ ನೀರು ಬರ್ತವೆ, ಅದು ಒಂದು ದಿವಸ ಬಿಟ್ಟು ಒಂದು ದಿವಸ ಬರುತ್ತೆ. ನೀರು ತುಂಬ ಚೆನ್ನಾಗಿದೆ. ಕಾವೇರಿ ನಾವು ಬೋರ್ವೆಲ್ ನೀರೇ ನಾವು ಫಿಲ್ಟ್ರ್ ಮಾಡಿ ಅಕ್ವಾಗಾರ್ಡಿಂದ ಫಿಲ್ಟ್ರ್ ಮಾಡಿ ನಾವು ಯೂಸ್ ಮಾಡ್ತೀವಿ. ನೀರು ತುಂಬ ಚೆನ್ನಾಗಿ ಬರುತ್ತೆ. ಜನ ಏನೇ ಹೇಳಲಿ, ನೀರು ಕಲುಷಿತವಾಗಿರೋದು ತಕ್ಷಣಕ್ಕೆ ಗೊತ್ತಾಗಲ್ಲ. ಅದರ ಪರಿಣಾಮ ನಿಧಾನವಾಗಿರುತ್ತೆ, ಆದರೆ ಗಂಡಾಂತರಕಾರಿಯಾಗಿರುತ್ತೆ. ಹೀಗಾಗಿ ಜನಾಗ್ರಹ ಸಂಸ್ಥೆ ನೀಡಿರೋ ವರದಿ ಮನಗಂಡು ಸರ್ಕಾರವೇ ಎಚ್ಚೆತ್ತುಕೊಳ್ಳಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್.
ಇವತ್ತು ಬೆಂಗಳೂರಿಗೆ ಇಸ್ರೇಲ್ನ ವಿದೇಶಾಂಗ ಸಚಿವಾಲಯದ ಆರ್ಥಿಕ ರಾಯಭಾರಿ ಎಲಿ ಬೆಲೋಡ್ ಸರ್ಕೋವಸ್ಕಿ ಆಗಮಿಸಿದ್ರು. ಇಸ್ರೇಲ್ ಜೊತೆ ಭಾರತದೊಂದಿಗಿನ ಆರ್ಥಿಕ ಸಂಬಂಧ ವೃದ್ಧಿಸುವುದು ಅವರ ಭೇಟಿಯ ಮುಖ್ಯ ಉದ್ದೇಶವಾಗಿತ್ತು. ಈ ಸಮಯದಲ್ಲಿ ಮಾತನಾಡಿದ ಇಸ್ರೇಲ್ ದೂತ ಮೆನಾಹಮ್ ಕನಾಫಿ, ಕರ್ನಾಟಕದಲ್ಲಿ ಮಾವು, ದಾಳಿಂಬೆ ಹಾಗೂ ತರಕಾರಿಗಳ ಬಗ್ಗೆ ಉನ್ನತ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸುವ ಬಗ್ಗೆ ಸೂಚನೆ ನೀಡಿದರು. ಇಸ್ರೇಲ್ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ಈ ಕೇಂದ್ರಗಳು ಸ್ಥಾಪನೆಯಾಗಲಿವೆ ಅಂತ ತಿಳಿಸಿದರು. The proposal is to set up 3 centers of excellence here in Karnataka in different rural areas. They would be centers which were cooperative between the government of Israel and the government of Karnataka, but would also have areas of influence around them, including private farmers, including private sector companies and so forth. The idea is to work together with the Department of Horticulture here to advance the fields of mango production and of pomegranate production. And ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಏನಿದೆ ಬನ್ನಿ ನೋಡೋಣ. 22 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 25,620 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,660 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಏರಿಕೆಯಾಗಿದೆ. ಬ್ಯಾಂಗ್ಳೂರ್ ಫಸ್ಟ್ನಲ್ಲಿ ಈಗ ಮತ್ತೊಂದು ಬ್ರೇಕ್.